ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ವಿಪಕ್ಷಗಳ ಧರಣಿ ಸಂಸತ್ ಭವನದ ಮುಂದೆ ಇಂಡಿಯಾ ಕೂಟ ಪಕ್ಷಗಳು ಧರಣಿ ನಡೆಸ್ತಾ ಇದೆ. ಜನ ಮತ್ತು ರೈತ ವಿರೋಧಿ ಬಜೆಟ್ ಇದು ಅಂತ ಸಂಸತ್ ಭವನದ ಮುಂದೆ ಇಂಡಿಯಾ ಕೂಟ INDIA ಕೂಟದ ಪಕ್ಷಗಳು. ಇದು ಜನ ವಿರೋಧಿ ರೈತ ವಿರೋಧಿ ಬಜೆಟ್, ಸಾಮಾನ್ಯ ಜನರಿಗೆ ಬಜೆಟ್ನಲ್ಲಿ ಏನೇನೂ ಇರಲಿಲ್ಲ ಅಂತ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ವಿಪಕ್ಷ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಭಾಗವಹಿಸಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇದೆಲ್ಲವೂ ಕೂಡ ಈ ನೆನೆಯ ಬಜೆಟ್ ಏನಿದೆ ಅದು ಬಿಹಾರ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಂಥ ಬಜೆಟ್, ಸರ್ಕಾರ ಬಚಾವ್ ಮಾಡುವಂಥ ಒಂದು ಬಜೆಟ್ ಆಗಿತ್ತು ಅಂತ. ನೋಡ್ತಾ ಇದ್ರೆ ಈಗ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ತಿಳಿಸಲಾಗ್ತಾ ಇದೆ. ಈಕ್ವಾಲಿಟಿ ಅನ್ನೋದು, ಸಮಾನತೆ ಅನ್ನೋದು ಇಲ್ಲ ಅನ್ನೋದು ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಬನ್ನಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ ನೋಡೋಣ. ये सब ये डिसिप्टिव बजट है और इसमें अन्याय है. No, let us say we will protest, then we will see. ये सब ये डिसिप्टिव बजट है और इसमें अन्याय है. No, let us say we will protest, then we will see. ये सब आपको मुकुल वासनिक जी का कुर्ता नजर आता है. ये देश को इसी प्रकार से बर्बाद करने की कोशिश कर रहे हैं. ये मोदी जी का कुर्सी बचाओ बजट है, सत्ता बचाओ बजट है, बदला लो बजट है. इस बजट से देश के 90% प्रांत और 90% से अधिक लोग अलग थलग कर दिए गए हैं. बजट बीजेपी की सत्ता बचाने के लिए नहीं हो सकता, देश की जनता की भलाई के लिए होना चाहिए. परंतु मोदी सरकार का बजट केवल और केवल बीजेपी की सत्ता बचाओ बजट बनकर रह गया. ಇದು ಸುರ್ಜೇವಾಲಾ ಮಾತನಾಡ್ತಾ ಇದ್ರು. ಇದು ಒಂದು ಕುರ್ಸಿ ಬಚಾವ್ ಬಜೆಟ್, ಹಾಗೇನೆ ಸತ್ತಾ ಬಚಾವ್ ಬಜೆಟ್, ಬದಲಾಲೋ ಬಜೆಟ್ ಆಗಿದೆ. ಸುಮಾರು 90%ಗಿಂತ ಹೆಚ್ಚಿನ ಜನ ದೇಶದ ಜನತೆ ಇದರಿಂದ ಸಮಸ್ಯೆಗೆ ಒಳಗಾಗ್ತಾರೆ. ಮೋದಿ ಸರ್ಕಾರ ಕೇವಲ ಅವರ NDA ಮೈತ್ರಿಕೂಟವನ್ನು ರಕ್ಷಣೆ ಮಾಡೋದ್ರಲ್ಲೇ ಗಮನ ಹರಿಸ್ತಾ ಇದೆ. ಇದು ದೇಶದ ಜನರ ಪರವಾಗಿರುವಂಥ ಬಜೆಟ್ ಅಲ್ಲ, ಅವರ ಮಿತ್ರ ಪಕ್ಷಗಳನ್ನು ಸಂತೈಸುವಂಥ ಬಜೆಟ್ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಇದ್ರೆ NDA ಬಿಟ್ರೇಸ್ ಅಂತ ಅಲ್ಲಿ ಕೂಡ ಭಿತ್ತಿಪತ್ರ ಕಂಡು ಬರ್ತಾ ಇದೆ. ಸಂಸತ್ ಭವನದಲ್ಲಿ ಇವತ್ತು ವಿಪಕ್ಷಗಳು INDIA ಮೈತ್ರಿಕೂಟದ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಮಿಡಲ್ ಕ್ಲಾಸ್ನವರಿಗೆ, ಬಡವರಿಗೆ ಈ ಒಂದು ಬಜೆಟ್ನಲ್ಲಿ ರೈತರಿಗೆ, ಮಹಿಳೆಯರಿಗೆ ಏನೇನೂ ಕೂಡ ಇರಲಿಲ್ಲ ಅಂತ ಕೂಡ ಆಕ್ರೋಶ ವ್ಯಕ್ತವಾಯಿತು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ನಿನ್ನೆಯ ಬಜೆಟ್ ವಿಚಾರವಾಗಿ ಅದರಲ್ಲೂ ಬಿಹಾರ ಮತ್ತು ಆಂಧ್ರಕ್ಕೆ ಸಿಕ್ಕಿರುವಂತಹ ಪ್ರಾಧಾನ್ಯತೆ ಬಗ್ಗೆ ವಿಪಕ್ಷಗಳು ಮಾತನಾಡ್ತಾ ಇವೆ. ಇದೊಂದು ಕುರ್ಸಿ ಬಚಾವ್ ಬಜೆಟ್ ಅಂತ. ಯಾವ ರೀತಿ ಸಾಗ್ತಾ ಇದೆ ಪ್ರತಿಭಟನೆ, ಯಾರೆಲ್ಲ ಭಾಗವಹಿಸಿದ್ದಾರೆ ಅಂತ? ಹೌದು ಉಮೇಶ್, ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ನಲ್ಲಿ ಬಿಹಾರಕ್ಕೆ 26,000 ಕೋಟಿ ಅನುದಾನವನ್ನು ನೀಡಲಾಗಿದೆ. ಅದ್ರ ಜೊತೆಗೆ ಆಂಧ್ರ ಪ್ರದೇಶಕ್ಕೆ 15,000 ಕೋಟಿಯನ್ನು ನೀಡಲಾಗಿದೆ. ಇದು ಉಳಿದ ರಾಜ್ಯಗಳ ನಾಯಕರುಗಳಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೆ ಕೆಂಗಣ್ಣಿಗೆ ಗುರಿಯಾಗಿರುವಂತಹದ್ದು. ಹೀಗಾಗಿ ನಿನ್ನೆ ಇಂಡಿಯಾ ಮೈತ್ರಿಕೂಟದ ಸಂಸದರು, ನಾಯಕರುಗಳು ನಿನ್ನೆ ಸಭೆಯನ್ನು ಸೇರಿದ್ರು. ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು, ಇವತ್ತು ಸಂಸತ್ನಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ. ಹೀಗಾಗಿ ಇವತ್ತು ಸಂಸತ್ ಆವರಣದ ಮಕರ ದ್ವಾರದಲ್ಲಿ ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಪ್ರೊಟೆಸ್ಟ್ನಲ್ಲಿ ಎಲ್ಲ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಭಾಗಿಯಾಗಿದ್ದಾರೆ, ಸಂಸದರು ಭಾಗಿಯಾಗಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ದೇಶದ 90% ಜನರನ್ನು ಇವರು ಮರೆತು ಬಿಟ್ಟಿದ್ದಾರೆ. ಕೇವಲ 10% ಜನರಿಗಾಗಿ ಮಾತ್ರ ಇವರು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಉಳಿದ ರಾಜ್ಯಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವನ್ನ ಮಾಡಿದ್ದಾರೆ. ಈ ರೀತಿ ಮಾಡಬಾರದು. ಇವರು ಕೇವಲ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೆ, ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲಿಕ್ಕೆ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಹೀಗಾಗಿ ನಾವು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅನ್ನುವಂತಹದನ್ನ ಪ್ರತಿಭಟನೆಯಲ್ಲಿ ಘೋಷಣೆಗಳನ್ನು ಕೂಗಿರುವಂತಹದ್ದು. ಇವತ್ತಿನ ಪ್ರತಿಭಟನೆ
ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಬಹುತೇಕ ಇಂಡಿಯಾ ಮೈತ್ರಿಕೂಟದ ನಾಯಕರು ಭಾಗಿಯಾಗಿರುವಂತಹದ್ದು. ಮತ್ತೆ RJD ನಾಯಕರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ, ಯಾಕೆಂದ್ರೆ ಅವರು ಬಿಹಾರವನ್ನ ಪ್ರತಿನಿಧಿಸೋದ್ರಿಂದ ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ಅವರನ್ನ ಬಿಟ್ಟರೆ ಉಳಿದಂತ ಎಲ್ಲ ಇಂಡಿಯಾ ಮೈತ್ರಿಕೂಟದ ನಾಯಕರು ಭಾಗಿಯಾಗಿದ್ದಾರೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ತಾರತಮ್ಯವನ್ನ ಮಾಡಲಾಗಿದೆ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯನ ಮಾಡಲಾಗಿದೆ. ಕೇವಲ 2 ರಾಜ್ಯಗಳಿಗೆ ಮಾತ್ರ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಅವರು ಆರೋಪವನ್ನು ಮಾಡಿರುವಂತಹದ್ದು. ಮತ್ತೆ ಇದು ಕೇವಲ ಸರ್ಕಾರ ಮತ್ತೆ ಮೋದಿ ಸರ್ಕಾರ ತನ್ನ ಕುರ್ಚಿಯನ್ನ ಉಳಿಸಿಕೊಳ್ಳಲಿಕ್ಕೆ ಅಧಿಕಾರಕ್ಕೋಸ್ಕರನೇ ಈ ಬಜೆಟ್ ಅನ್ನ ಮಂಡಿಸಿದಾಗೆ ಕಾಣ್ತಿದೆ ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸದನದ ಹೊರಗೆ ಈ ಹೋರಾಟ ಆದರೆ ಸದನದ ಒಳಗೂ ಕೂಡ ಹೋರಾಟವನ್ನ ಮಾಡಲಿಕ್ಕೆ, ಇದನ್ನ ಪ್ರಶ್ನೆಯನ್ನ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಸಿದ್ಧತೆಯನ್ನು ನಡೆಸಿವೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಇದೇ ತಿಂಗಳು 27ನೇ ತಾರೀಕು ನೀತಿ ಆಯೋಗದ ಮಹತ್ವದ ಸಭೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರುವಂತಹದ್ದು. ಈ ಸಭೆಗೆ 4 ರಾಜ್ಯಗಳ CMಗಳು ಈಗ ಬಹಿಷ್ಕಾರವನ್ನ ಹಾಕಿರುವಂತಹದ್ದು. ಯಾವುದೇ ಕಾರಣಕ್ಕೂ ನಾವು ಈ ಸಭೆಗೆ ಭಾಗಿಯಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಕರ್ನಾಟಕ CM ಸಿದ್ದರಾಮಯ್ಯ ಅವರು, ತೆಲಂಗಾಣ CM ರೇವಂತ್ ರೆಡ್ಡಿ ಅವರು, ತಮಿಳುನಾಡು CM ಸ್ಟಾಲಿನ್ ಅವರು ಮತ್ತು ಹಿಮಾಚಲ ಪ್ರದೇಶ CM ಸುಖ್ವಿಂದರ್ ಸಿಂಗ್ ಸುಖು ಇವರು ಬಹಿಷ್ಕಾರವನ್ನು ಹಾಕಿದ್ದಾರೆ. ನಮ್ಮ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ನೀತಿ ಆಯೋಗದ ಸಭೆಯಲ್ಲಿ ನಾವು ಭಾಗಿಯಾಗೋದಿಲ್ಲ, ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗಿದೆ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ, ಇಷ್ಟು ಕಡೆಗಣನೆಯನ್ನು ನಾವು ಯಾವ ಸರ್ಕಾರದಲ್ಲೂ ಕೂಡ ನಿರೀಕ್ಷೆಯನ್ನು ಮಾಡಿಲ್ಲ. ಈ ರೀತಿಯಾದಂತಹ ಕಡೆಗಣನೆಯನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ನಾವು ಪ್ರತಿಭಟನಾರ್ಥವಾಗಿ ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸ್ತೀವಿ ಅನ್ನುವಂತಹ ಪ್ರತಿಭಟನಾ ಧೋರಣೆಯನ್ನು ತಳೆದಿರುವಂತಹದ್ದು. ಅದ್ರ ಜೊತೆಗೆ ಸಂಸತ್ನಲ್ಲೂ ಕೂಡ ಇದು ಪ್ರತಿಧ್ವನಿಸ್ತಾ ಇದೆ. ಕೇವಲ 2 ರಾಜ್ಯಗಳಿಗಷ್ಟೇ ಅನುದಾನವನ್ನು ಕೊಡಲಾಗಿದೆ, ಉಳಿದ ರಾಜ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅನುದಾನ ಹಂಚಿಕೆಯಲ್ಲಿ, ಬಜೆಟ್ ಅನುದಾನ ಹಂಚಿಕೆಯಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಿದೆ ಅನ್ನುವಂಥ ಆರೋಪವನ್ನ ವಿರೋಧ ಪಕ್ಷಗಳು ಮಾಡ್ತಿದ್ದಾರೆ. ಮತ್ತೆ ಸದನದ ಒಳಗೆ ಯಾವ ರೀತಿಯಾಗಿ ವಿರೋಧ ಪಕ್ಷಗಳು ಇವತ್ತು ಈ ವಿಚಾರವನ್ನ ಪ್ರಶ್ನೆ ಮಾಡ್ತವೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಇದನ್ನ ಪ್ರಸ್ತಾಪವನ್ನು ಇಡ್ತವೆ ಅನ್ನುವಂಥದ್ದು ನೋಡಬೇಕಿದೆ. ಅವಿನಾಶ್, ಧನ್ಯವಾದ ಹರೀಶ್.